ಅಪ್ಲಿಕೇಶನ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು, ಸ್ಪೆಷಲಿ ಈಗ APK ಅಪ್ಲಿಕೇಶನ್ಸ್ ಅಂತ ಹೇಳಿ ಬರುತ್ತೆ, ಅಥವಾ ಯಾವುದೋ ಒಂದು ಒಳ್ಳೆ ಡಾಕ್ಟರ್ ರಾಜ್ಕುಮಾರ್ ಹಾಡುಗಳು ಅಂತ ಹೇಳಿ ಬರುತ್ತೆ, ಎಸ್ ಜಾನಕಿ ಹಾಡುಗಳದ್ದು ಏನೋ ಒಂದು ಲಿಂಕ್ ತಮಗೆ ಸೆಂಡ್ ಮಾಡ್ತಾರೆ, ಗೊತ್ತಿಲ್ದಿರ ನೀವು ಅದನ್ನ ಒತ್ತುತ್ತೀರಿ. ನಿಮ್ಮ ಎಲ್ಲಾ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ನಿಮ್ಮ ಪರ್ಸನಲ್ ಫೋಟೋಸ್ ಇರ್ಬೋದು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಇರ್ಬೋದು, ಎಲ್ಲವೂ ಕೂಡ ಒಂದು ಬೇರೆಯವರಿಗೆ ಈಸಿಯಾಗಿ ರವಾನೆ ಆಗುತ್ತೆ. ನಂತರ ನಿಮ್ಗೆ ಅದನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ನೀವು ನಿಮ್ಮ ಖುಷಿಗೆ ಅಂತೇಳಿ ಫ್ಯಾಮಿಲಿ ಒಟ್ಟಿಗೆ ಹಂಚ್ಕೊಂಡಂತಹ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ಯಾವ್ದೋ ಫೋಟೋ ಹಾಕೊಂಡಿರ್ತೀವಿ, ಅದಕ್ಕೆ ಲಾಕ್ ಸಿಸ್ಟಮ್ ಹಾಕಿರಲ್ಲ, ನಿಮ್ಮ ಫೋಟೋಗೆ ಯಾವುದೋ ಒಂದು ಅಶ್ಲೀಲ ಚಿತ್ರಗಳನ್ನ ಜೋಡಣೆ ಮಾಡಿ ನಿಮಗೆ ಹಣಕ್ಕೆ ಬ್ಲಾಕ್ ಮೇಲ್ ಮಾಡುವಂಥದ್ದು, ಮಾನ ಮರ್ಯಾದೆಗೆ ಅಂತ ಕೆಲವರು ಹಣವನ್ನ ಕೊಟ್ಟಿರೋದು ಉದಾಹರಣೆ ಇದೆ. ಇನ್ ಕೆಲವರು ಆತ್ಮಹತ್ಯೆ ಪ್ರಯತ್ನಕ್ಕೆ ಹೋಗಿರೋ ಉದಾಹರಣೆ ಇದೆ. ಯಾಕಂದ್ರೆ ನಾವು ಲೈವ್ ಆಗಿ ನಾವು ಅಟೆಂಡ್ ಮಾಡ್ತಿದೀವಿ, ಲೈವ್ ಆಗಿ ನೋಡ್ತಿದೀವಿ. ಆ ಸಂಬಂಧವಾಗಿ ಎಚ್ಚೆತ್ಕೊಂಡು ಕೆಲವೊಂದು ಸಂದರ್ಭ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಿದೆ, ದಯವಿಟ್ಟು ಇದು ಪ್ರಚಾರ ಆಗೋಸ್ಬೇಡ, ಗುಟ್ಟಾಗಿ ನಮ್ಮೊಂದು ಸಮಸ್ಯೆನ ಸಾಲ್ವ್ ಮಾಡ್ಕೊಡಿ ಅಂತ ಬಂದಂತ ಸಂದರ್ಭಗಳಲ್ಲಿ ಎಷ್ಟೋ ಕೂಡ ನಾವು ಅಟೆಂಡ್ ಮಾಡಿದೀವಿ. ಯಾಕಂದ್ರೆ ಈ ಫೇಸ್ಬುಕ್ ಗಳಲ್ಲಿ ಸ್ಪೆಷಲಿ ಒಂದು 1000 ರೂಪಾಯಿ ಇರ್ತಕ್ಕಂಥ ಸರಿ 400 ರೂಪಾಯಿ ತಕ್ಷಣ ಎಲ್ರಿಗೂ ಬೇಗ ಆಸೆ ಆಗ್ಬಿಡುತ್ತೆ, ಕೂತ್ತೀರಿ ತಗೊಳ್ತೀರಿ. ಅದಕ್ಕೆ ಒಂದು ಉದಾಹರಣೆ ತಮಗೆ ಇನ್ನೊಂದು ಹೇಳೋದಾಯ್ತು ಅಂತಂದ್ರೆ, ಒಬ್ಬ ಇಲ್ಲಿ ದಾವಣಗೆರೆ ಅವನು ಮೂಲದವನು, SSLC ಕೂಡ ಓದಿಲ್ಲ ಅವನು ಒಂದು ಯಾವ ತರ ಒಂದು ಫೇಸ್ ಮಾಡ್ತಾ ಇದ್ದ ಅಂತಂದ್ರೆ, ಲೇಡೀಸ್ಗೆ ವಿಧಿ ಸಾರಿ ಕಡಿಮೆ ಚೀಪ್ ಅಂಡ್ ಬೆಸ್ಟ್ ಸಿಗ್ತಕ್ಕಂಥ ಸಾರಿ, ಅದಕ್ಕೆ ಬಹಳ ದುಬಾರಿ ಸೀರೆನ ಕಡಿಮೆ ಬೆಲೆಗೆ ಅಂತ ಹೇಳಿ ಬಿಟ್ಟಿರೋದು. ಕೆಲವು ಹೆಣ್ಮಕ್ಳು ಏನ್ ಮಾಡಿದ್ದಾರೆ, ಅದನ್ನ ಪರ್ಚೇಸ್ ಮಾಡಿದ್ದಾರೆ. ಆನ್ಲೈನಲ್ಲಿ ನೀವು ಈಗ 600 ರೂಪಾಯಿ ಸೆಂಡ್ ಮಾಡಿದ್ದೀರಾ, ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ ಅಂತ ಇನ್ನೊಂದು 50 ರೂಪಾಯಿ ಹಾಕಿ ಅಂತ ಮತ್ತೆ ಅಲ್ಲಿಂದ ಫೋನ್ ಕಾಲ್ ಬರೋದು. ಅದಾದ್ಮೇಲೆ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಫ್ರೀ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ರಿ ಅಂತ ಅಂದ್ಬಿಟ್ಟು ಅಂದಾಗ ನಿಮ್ಗೆ ಗೊತ್ತಿದೆ ಎಲ್ಲರೂ ಯಾಕೆ ಇದನ್ನೆಲ್ಲ ನಾವು ತುಂಬಾ ಮೂಲ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಅದೇ ಬ್ಲೌಸ್ಗೆ ನಮ್ಗೆ ಸ್ಟಿಚಿಂಗ್ ಚಾರ್ಜ್ ಉಳಿತು ಅಂತ ಹೇಳಿ ಅದಕ್ಕೆ ಕಾಸು ಇಟ್ಟಿದ್ದು ಆಯ್ತು ಸ್ಟಿಚ್ ಮಾಡ್ಕೊಡಿ ಅಂತ ಅಂದಾಗ ನಿಮ್ಮ ಒಂದು ಏನು ಭುಜ ಭಾಗದ ಒಂದು ಫೋಟೋವನ್ನ ಕಳಿಸಿ ಅಂತ ಹೇಳಿ ಒಂದು ಫೋಟೋ ತಗೊಳ್ತಾರೆ. ಪಾಪ ಈ ಹೆಣ್ಮಕ್ಳು ಗೊತ್ತಿಲ್ಲ, ಒಂದಿಬ್ರು ಹೆಣ್ಮಕ್ಳು ಹೆಸರು ಬೇಡ, ಪಾಪ ಕಳಿಸ್ತಾರೆ. ಕಳಿಸಿದ ನಂತರ ಇದು ಸಾಕಾಗ್ತಲ್ಲ, ನಿಮ್ಮ ಬ್ಯಾಕ್ ಪೊಸಿಷನ್ ಕಳಿಸಿ ಅಂತಾರೆ, ಆಮೇಲೆ ನಿಮ್ಮ ಸೆರಗು ರಿಮೂವ್ ಮಾಡಿ ಕಳಿಸಿ, ಆಗ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಾರೆ. ಈ ಯಾವುದೇ ಇದನ್ನ ಯೋಚನೆ ಮಾಡಲ್ಲ, ಕಳಿಸ್ತಾರೆ. ಮಾರನೇ ದಿನ ಅವ್ರಿಗೆ ಬರ್ತದೆ ನಿಮ್ಮ ಹಸ್ಬೆಂಡ್ ನಂಬರು, ನಿಮ್ಮ ಮಗ ನಂಬರು, ನಿಮ್ಮ ಕ್ಲೋಸ್ ಕಾಂಟ್ಯಾಕ್ಟ್ ಲಿಸ್ಟ್ಗೆಲ್ಲ ಈ ಫೋಟೋಗೆ ಅಂದ್ರೆ ಬೇರೆ ಒಂದು ಹಾಕಿ ಕಳಿಸ್ತಾ ಇದೀವಿ, ಈಗ ನಮ್ಗೆ ಇಮಿಡಿಯೇಟ್ 20,000 ಹಾಕ್ಬೇಕು ಅಂತ ಫಸ್ಟ್ 20,000 ಹಾಕ್ಸ್ಕೊಳ್ತಾರೆ, 30,000 ಹಾಕ್ಸ್ಕೊಳ್ತಾರೆ. ನೆಕ್ಸ್ಟ್ ಆಗಿ ಹಣ ಹೊಂಚ್ಲಿಕ್ಕೆ ಆಗ್ದಿರ ನೇಣು ಹಾಕೊಳ್ಳಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾರೆ. ಅಷ್ಟರಲ್ಲಿ ಅದೃಷ್ಟವಶಾಗಿ ಪಕ್ಕದ ಮನೆಯವ್ರು ಯಾರೋ ಸಡನ್ ಆಗಿ ಅವ್ರ ಮನೆ ಒಳಗೆ ಬಂದಂತ ಸಂದರ್ಭದಲ್ಲಿ ಹತ್ಕೊಂಡು ಈ ವಿಚಾರವನ್ನು ಶೇರ್ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲೋರ್ಗು ಬರುತ್ತೆ. ನೆಕ್ಸ್ಟ್ ಅದನ್ನ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅದನ್ನ ದಾವಣಗೆರೆಯಲ್ಲಿ ಅವನ್ನ ಅರೆಸ್ಟ್ ಕೂಡ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದು ನಿಮ್ಗೂ ಎಲ್ಲರಿಗೂ ಗೊತ್ತಾಗ್ಬೇಕು. ನಿಮ್ಮ ಮನೆಯಲ್ಲಿ ಬೇರೆ ಮಕ್ಕಳುಗಳು ಮತ್ತೆ ನೀವುಗಳು ಮೊಬೈಲ್ ಯೂಸೇಜ್ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅನಾಹುತಗಳಾಗ್ತದೆ. ಆನ್ಲೈನ್ ಶಾಪಿಂಗ್ ಅತಿಯಾಗಿ ಬೇಡ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ನಾವು ವಿನಾಕಾರಣ ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ. ಮತ್ತೆ ನಿಮ್ಮ ಮಕ್ಕಳು ಕೂಡ ಮೊಬೈಲ್ ಬಳಕೆಯಲ್ಲಿ ಏನನ್ನ ನೋಡ್ತಾ ಇದ್ದಾರೆ ಅಥವಾ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಒಂದು ಗಮನಕ್ಕೆ ಇರಲಿ.